ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡ್ಚಿ ಮತಕ್ಷೇತ್ರದ ಪರಮಾನಂದವಾಡಿ ಗ್ರಾಮದ ಗ್ರಾಮದೇವತೆ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳ್ಕರ್ ದೇವಿ ಆಶೀರ್ವಾದ ಪಡೆದುಕೊಂಡು ಬಳಿಕ ಗ್ರಾಮದ ಹೃದಯದ ಭಾಗದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಾನು ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಅವರು ಇನ್ನು 4 ವರ್ಷ ಬಳಿಕ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರುತ್ತಾರೆ ಅಥವಾ ಇಲ್ಲೋ ಎಂದು ಪ್ರಶ್ನೆ ಮಾಡಿದ್ದೆ. ಅದಕ್ಕೆ ಇನ್ನೂ ಉತ್ತರ ಬಂದಿಲ್ಲ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಸವಾಲು ಹಾಕಿದ್ದಾರೆ. ಅಲ್ಲದೆ ಟಿಕೆಟ್ ವಿಷಯದ ಬಗ್ಗೆಯೂ ಕೂಡ ಕಿಡಿಕಾರಿದ್ದಾರೆ. ವೋಟನ್ನು ಕೊಟ್ಟ ನನ್ನನ್ನು ಅವರ ನಿಜವಾದ ಪ್ರತಿನಿಧಿಯನ್ನಾಗಿ ಮಾಡಿ ಅಂತ ನಾನು ಅವರಿಗೆ ಎಲ್ಲ ಮತದಾರರಿಗೆ ನಾನು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಇಲ್ಲ, ಅದ್ರ ಬಗ್ಗೆ ಆಲ್ರೆಡಿ ನಾನು ಸ್ಟೇಟ್ಮೆಂಟ್ ಕೊಟ್ಟೀನಿ. ಮೊದಲು ಅವರು 4 ವರ್ಷದ ನಂತರ ಈ ಕಾಂಗ್ರೆಸ್ ಪಕ್ಷದಾಗ ಇರ್ತಾರೋ ಇಲ್ಲೋ ಅಂತ ನಾನು ಕೇಳಿದ್ದೆ. ಅದಕ್ಕೆ ಅವರು ಇನ್ನೂ ಬದಲು ಕೊಟ್ಟಿಲ್ಲ. ಅದೇ ಥರ ಅವರು ಮೊನ್ನೆ ಉಗಾರದಾಗೂ ಹೇಳ್ಯಾರ, ನಾನು 10 ಸಾರಿ ಅವ್ರ ಕಲ್ಲೋಳ್ಕರ್ ಅವ್ರಿಗೆ ನಾನು ಟಿಕೆಟ್ ತಪ್ಪಿಸ್ತೀನಿ ಅಂತ ಹೇಳ್ಯಾರ. ಬಟ್ ನಾನು ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈ 10 ವರ್ಷದವರೆಗೆ ನಾನು ಇವ್ರು ಕೊಡೋ ಟಿಕೆಟ್ಗೆ ಕಾಯಕ್ಕೆ ನಾನು ಅವರ ಏನು ಹಿಂದ್ಗಡೆ ಸುತ್ತ ಅದಾರಲ್ಲ, ಬಕೆಟ್ ಹಿಡ್ಕೊಂಡು ಇಲ್ಲ ಅವರ ಚಮಚಾಗಿರಿ ಮಾಡ್ಕೊಂಡು ನಂದು ನಿಯತ್ತು ಅಂಥದ್ದಲ್ಲ. ನನ್ನ ಜಯಮಾನ ಬೇರೆ, ನಾನು ಸ್ವಾಭಿಮಾನಿ. ಮತ್ತು ನಾನು ಈ ಗಂಡು ಮೆಟ್ಟಿನ ಈ ಮಗ ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತು ನನಗೆ ಎಲ್ಲಿ ಮಾನ ಸನ್ಮಾನ ಸಿಗಂಗಿಲ್ಲ, ಅಲ್ಲಿ ಏನು ಬಾಬಾ ಸಾಹೇಬ್ರು ಹೇಳಿದಾರಲ್ಲ, ನನ್ನ ಚಪ್ಪಲ್ ಕೂಡ ಇರೋಂಗಿಲ್ಲ ಅಂತ ಹೇಳಿ ನಾ ಅಂಥವನು. ಸೊ ಇವರು ಹೇಳುವುದಕ್ಕೆ ಮತ್ತು ಅವ್ರ ಏನು ಅವ್ರು ಹೇಳಿ ಬಯಸ್ತಾ ಇದ್ದಾರಲ್ಲ, ಅದಕ್ಕೆ ನನ್ನ ಪ್ರತ್ಯುತ್ತರ ಏನಪ್ಪ ಅಂತಂದರೆ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ರೀ. ನಾನು ಕುಟುಂಬ ರಾಜಕೀಯ ಮತ್ತು ಭ್ರಷ್ಟಾಚಾರ ರಾಜಕೀಯ ಅಗೇನಸ್ಟ್ ಇದ್ದೀನಿ ಅಂತ ನಾನು ಮೊದಲಿನಿಂದ ಹೇಳ್ಕೊತಾ ಬಂದಿದ್ದೀನಿ. ಯಾಕಂದರೆ ಕುಟುಂಬ ರಾಜಕೀಯ ಮತ್ತು ಭ್ರಷ್ಟಾಚಾರ ರಾಜಕೀಯ ಈ ದೇಶದ ಪ್ರಜಾತಂತ್ರಕ್ಕೆ ಭಾಳ ಕಂಟಕಾರಿ. ಮತ್ತು ಏನು ಸಂವಿಧಾನ ಫೌಂಡಿಂಗ್ ಫಾದರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಈ ಸಂವಿಧಾನ ಬರೆದಂಥ ಏನು ಪಿತಾಮಹರಿದ್ದರು ಅದು ಆಗಬಾರ್ದು ಅಂತ ಹೇಳಿ ಅವರ ಎಲ್ಲ ಅಧಿಕಾರವನ್ನು ಜನರ ಕೈಯಲ್ಲಿ ಕೊಟ್ಟು ಹೋಗ್ಯಾರ. ವಿ ದ ಪೀಪಲ್ ಆಫ್ ಇಂಡಿಯಾ, ನಾವೇ ಈ ಗಣರಾಜ್ಯವನ್ನು ನಾವೇ ಅರ್ಪಿಸ್ಕೊಳ್ತೀವಿ ಅಂತ ಹೇಳಿ ಅದು ಪ್ರಿಯಾಂಬಲ್ಲ ಹೇಳುತ್ತೆ. ಸೊ ಈ ನಿಟ್ಟಿನಾಗ ಏನು ಮಾಡಬೇಕಾಗೈತಿ ಅಂತಂದ್ರೆ, ಜನರಲ್ಲಿ ಮೊದಲು ಜಾಗೃತಿ ಉಂಟು ಮಾಡಬೇಕಾಗೈತಿ. ಮತ್ತು ಇವ್ರು ಏನು ಇವತ್ತಿನ ರಾಜಕಾರಣ ನಡೆದದ, ಇದೊಂದು ಇಂಡಸ್ಟ್ರಿ ಆಗಿಬಿಟ್ಟದ. ಇಲ್ಲಿ ದುಡ್ಡು ಖರ್ಚು ಮಾಡಿ ಬರೋದು, ಇನ್ವೆಸ್ಟ್ ಮಾಡೋದು, ಮತ್ತು ಅದನ್ನು ಇಂಡಸ್ಟ್ರಿ ಥರ ಒಂದು ಪ್ರಾಫಿಟೇಬಲ್ ಮಾಡ್ಕೊಳ್ಳುವಂಥ ಒಂದು ಸ್ವಭಾವ ಬಂದದ. ಅದು ನಾನು ಮತ್ತೆ ಹೇಳ್ತೀನಿ, ಅದು ಪ್ರಜಾಪ್ರಭುತ್ವಕ್ಕೆ ಗಂಡಾಂತರಕಾರಿ, ಅದು ಡೇಂಜರಸ್ಸು. ಅದನ್ನು ಎಲ್ಲಿವರೆಗೆ ನಾವು ಹೋಗಲಾಡಿಸೋದಿಲ್ಲ ಅಲ್ಲಿವರೆಗೆ ನಮ್ಮ ಇದೇನು ಪ್ರಜಾಪ್ರಭುತ್ವ ಅನ್ನೋದು ಗಟ್ಟಿ ಉಳಿಯಂಗಿಲ್ಲ ಅನ್ನೋದು ನನ್ನ ಭಾವನೆ. ಒಂದು ವೇಳೆ ನಾನು ಆಯ್ಕೆ ಆದರೆ ಮತ್ತು ಆಯ್ಕೆ ಆಗುತ್ತೇನೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ನಾನು ಇಶ್ಯೂ ಬೇಸ್ಡ್ ಮೇಲೆ ನಾನು ಯಾವುದೇ ಪಾರ್ಟಿ ಅಧಿಕಾರಕ್ಕಿದ್ದರೆ ನಾನು ಸಪೋರ್ಟ್ ಮಾಡ್ತೀನಿ. ಯಾಕೆಂದರೆ ನನ್ನ ಅಜೆಂಡಾ ಇಲ್ಲಿ ಇರೋದು ಮೊದಲೇ ನಮ್ಮ ರೈತರ ಸಮಸ್ಯೆಗಳನ್ನು ಬಗೆಹರಿಸೋದು. ಯಾಕಂದ್ರೆ ಅವರು ವರ್ಷ ಕೆಲಸ ಮಾಡಿಕೊಂಡು ಬೆವರು ಸುರಿಸಿ ಅವರು ಏನು ಉತ್ಪತ್ತಿ ಮಾಡ್ತಾರೆ ಅವ್ರ ಹೊಲದಾಗ, ಆ ಉತ್ಪನ್ನಗಳಿಗೆ ಅವರೇ ಬೆಲೆ ನಿರ್ಣಯಿಸುವಂಥ ಒಂದು ಪೊಸಿಷನ್ನಲ್ಲಿ ಇಲ್ಲ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತದೆ. ಅದಕ್ಕಾಗಿ ಡಾಕ್ಟರ್ ಸ್ವಾಮಿನಾಥನ್ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟ್ ಮಾಡಿ ಅಂತನ ಎಲ್ಲರೂ ಹೇಳ್ತಾ ಇದ್ದಾರೆ ರೈತ ಸಂಘಟನೆಗಳು. ನಂದು ಅದಕ್ಕೆ ಸಪೋರ್ಟ್ ಇದೆ. ಅದು ಅಲ್ಲದೆ ಇನ್ನೂ ಈ ರೈತರಿಗೆ ಬರಬೇಕಾದಂಥ ಏನು ಸೌಲಭ್ಯಗಳದಾವಲ್ಲ ಅವು ಸರಿಯಾಗಿ ಮುಟ್ತಾ ಇಲ್ಲ. ಯಾಕಂದರೆ ಇದು ಖಾಸಗೀಕರಣ ಮಾಡ್ಕೊತೇವೆ. ಇವತ್ತು ಏನು ನಮ್ಮ ಈ ರಸಗೊಬ್ಬರ ಇರಲಿ ಮತ್ತು ಪೆಸ್ಟಿಸೈಡೇ ಇರಲಿ ಮತ್ತು ಏನು ಅಗ್ರಿಕಲ್ಚರ್ಗೆ ನಾವು ಇನ್ಪುಟ್ ಹತ್ತೀವಲ್ಲ ಅವು ಕಾಸ್ಟ್ ಎಷ್ಟೋ ತುಟ್ಟಾಗ್ಯಾವ. ಬಟ್ ಆದರೆ ನಮ್ಮ ರೈತರು ಬೆಳೆದಂಥ ಬೆಳೆಗೆ ಅವು ಪ್ರೈಸ್ ಅದೇ ರೀ ಈಗೇನು 20 ವರ್ಷದಿಂದ ಇದೆ ಅವೇ ಇವೆ ರೀ.
ಸೊ ಇದನ್ನು ಈ ಸಮತೋಲನವನ್ನು ಹೋಗಲಾಡಿಸ್ಬೇಕು ಅನ್ನೋದು ನನ್ನ ಇದು. ಮತ್ತು ಎರಡನೇ ನನ್ನ ದೊಡ್ಡ ಎಜೆಂಡಾ ಏನಪ್ಪ ಅಂತಂದ್ರೆ, ಈಗೇನು ನಿರುದ್ಯೋಗಿಯಾಗಿ ಈ ಕೆಲಸ ಇಲ್ಲದೆ ಏನು ನಮ್ಮ ಯುವಕರ ಮನೇಲಿ ಕೂತ್ಕೊಂಡಾರಲ್ಲ, ಅವ್ರ ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕು ನಾನು. ಅದಕ್ಕಾಗಿ ಇಲ್ಲಿ ನಮ್ಗೆ ಏನು ನಮ್ಮದು ಅಗ್ರಿ ಬೇಸ್ಡ್ ಇದು ಅದ ರೀ, ಅಗ್ರಿ ಬೇಸ್ಡ್ ಇಂಡಸ್ಟ್ರೀಸ್ ಬರಬೇಕು ಅಂತ ನನ್ನ ಆಶಯ. ಮತ್ತು ಅದಕ್ಕೆ ನಾನು ಲೀಡರ್ಶಿಪ್ ಕೊಡೋಕೆ ರೆಡಿ ಇದ್ದೀನಿ. ಇದೇ ಮಾರ್ಗ ಯಾಕೆ ಆಯ್ಕೆ ಮಾಡ್ಕೊಂಡು ಜನ ಸೇವ್ ಮಾಡಬೇಕಾದ್ರೆ ಕೆಲವೊಂದು ಮಾರ್ಗಗಳು ಬಟ್ ಇಲ್ಲ ಇಲ್ಲಿ ನೀವು ನೋಡಾಕತ್ತೀರಿ ರಾಜಕೀಯ ಹೆಂಗಾಗಿಬಿಟ್ಟೈತಿ. ಇದೆಲ್ಲ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗಿಬಿಟ್ಟಾವ. ಇವಾಗ ಒಂದೊಂದು ಫ್ಯಾಮಿಲಿಗಳೇ ತಲಾಂತರವಾಗಿ ಈ ರಾಜಕೀಯ ಮಾಡ್ಕೋತೆ. ಇಲ್ಲಿ ನಾವು ಯಾವುದೇ ಒಂದು ಹೊಸ ಲೀಡರ್ ನೋಡುವಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ. ಮೊದಲೇ ಇದು ಕುಟುಂಬ ರಾಜಕೀಯ ಐತಲ್ಲ, ಇದನ್ನು ಮುರಿಬೇಕು, ಹೊಡಿಬೇಕು. ಮತ್ತು ಇಲ್ಲಿ ಏನು ನಮ್ಮ ಯುವಕರು ಪ್ರೋಗ್ರೆಸಿವ್ ಯುವಕರದಾರ, ಪ್ರೋಗ್ರೆಸಿವ್ ಶಾಲೆ ಕಲಿತು ಡಾಕ್ಟರ್ ಅದಾರ, ಇಂಜಿನಿಯರ್ ಅದಾರ, ಪ್ರೊಫೆಷ್ನಲ್ ಅದಾರ, ಅವರು ರಾಜಕೀಯಕ್ಕೆ ಬರಬೇಕು. ಯಾಕಂದ್ರೆ ಅವ್ರು ಬಂದರೆ ರಾಜಕೀಯದಾಗ ಈಗ ಕೊಳಚೆ ಆಗೈತಿ ನಿಂತ ನೀರು, ಅದು ಸರಿ ಮಾಡ್ಬೇಕಂತಂದ್ರೆ ಇದು ಹರಿ ನೀರಾಗಬೇಕು ಮತ್ತು ಹೊಸಬರು ಬರಬೇಕು ಅನ್ನೋದು ನನ್ನ ಆಶಯ. ಅದನ್ನು ನಾನು ಒಂದು ಉದಾಹರಣೆಯಾಗಿ ತೋರ್ಸೋಕೆ ನಾನು ಈ ಎಲೆಕ್ಷನ್ಗೆ ನಿಂತೀನಿ ಅನ್ನೋದನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.